ಟು ಅವರ್ ಚಾನಲ್. ಹಾಗಾದರೆ ಇವತ್ತು ನಾನು ಮತ್ತು ನಮ್ಮ ಕಸಿನ್ಸ್ ಒಟ್ಟಿಗೆ ಒಂದು ಟ್ರಿಪ್ ಹೋಗ್ತಾ ಇದ್ವಿ. ಕಸಿನ್ಸ್ ಫುಲ್ ಸೆಟ್ಟಾಗಿ ರೆಡಿಯಾಗಿದ್ದಾರೆ ಬೆಳಿಗ್ಗೆ. ಬೇರೆಲ್ಲಿಗೆಲ್ಲ ಬಿಸಿಲೆ ಘಾಟಿಗೆ ನಾವಿತ್ತು ಹೋಗ್ತಾ ಇದ್ವಿ. ನಮ್ಮ ಹತ್ತಿರದಲ್ಲಿರುವಂಥ ಒಂದು ಸ್ಪೇಸ್ ಇದು. ಆದರೆ ನಾವು ಒಂದು 2-3 ವೆಹಿಕಲ್ಸಲ್ಲಿ ಸೆಟಪ್ ಆಗಿ ಹೋಗ್ತಾ ಇದ್ವಿ. ಒಂದು ಬ್ರದರಿದು ವೆಹಿಕಲ್, ಮತ್ತೊಬ್ಬ ಬ್ರದರ್ ವೆಹಿಕಲ್, ಟೋಟಲ್ 3 ವೆಹಿಕಲಲ್ಲಿ ಹೋಗ್ತಾ ಇದ್ವಿ. ಫುಲ್ ಜಾಲಿಯಲ್ಲಿ ಎಂಜಾಯ್ಮೆಂಟಲ್ಲಿ ಹೋಗ್ತಾ ಇದ್ವಿ. ನಿಮಗೆ ನೋಡ್ಬೋದು ಕಾರಲ್ಲಿ ಆಡ್ತಾ ಎಲ್ಲ ಜಾಲಿಯಲ್ಲಿ ಹೋಗ್ತಾ ಇದ್ವಿ. ಹಾಗಾದರೆ ಟ್ರಿಪ್ ಸ್ಟಾರ್ಟ್ ಆಗಿದೆ. ಈ ನೇಚರ್ ಮಧ್ಯದಲ್ಲಿ ಹೋಗುವಂಥ ಒಂದು ವೈಬೇ ಬೇರೆ. ತುಂಬ ದಿವಸ ಆಯಿತು ನೆನೆಸ್ತಾ ಇರುವಂಥದ್ದು ಕಸಿನ್ಸ್ ಒಟ್ಟಿಗೆ ಔಟ್ಸೈಡ್ ಹೋಗಬೇಕು ಅಂತ ಒಂದು ಪ್ಲ್ಯಾನಿಂಗಲ್ಲಿದ್ವಿ. ಹಾಗಾದರೆ ಇವತ್ತು ಏನೇನಿದೆ ನಮ್ಮ ಬ್ರದರ್ ಮನೆಯಲ್ಲಿ ಪ್ರೋಗ್ರಾಮ್ ಇತ್ತು, ಅಲ್ಲಿ ಸೇರಿದ್ವಿ. ಇವತ್ತು ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹೋಗೋವಾಗೆಲ್ಲ ನಮಗೆ ಸ್ವಲ್ಪ ಏನಾಯಿತು, ಗೆಸ್ಟ್ ಸಿಕ್ಕಿದ್ರು. ಬೇರೆ ಯಾರೆಲ್ಲ ಮಂಕಿ ನೋಡಿದ್ರು. ನಾವು ಕೂಡ ಹೊಡ್ಕೊಂಡು ಬಂದು ಅದು ಕೂಡ ಹೊಡ್ಕೊಂಡು ಬಂತ ಅಂತು. ಆದರೆ ನಾವೀಗ ಆನ್ ದ ವೇ ಹೋಗ್ತಾ ಇದ್ವಿ. ನಮ್ಮ ಬ್ರದರ್ ಮನೆಯಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಇತ್ತು. ಹಾಗಾದರೆ ಇವತ್ತು ಬೆಳಿಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಹೋಗೋಣ ಅಂತ ಹೇಳಿದ್ವಿ. ಸ್ಟಾರ್ಟಿಂಗ್ ಮಾಡಿದ್ವಿ, ಎಲ್ಲರೂ ಬಂದರು. ಹಾಗಾದರೆ ನಾವಿವತ್ತು ಆನ್ ದ ವೇ ಹೋಗ್ತಾ ಇದ್ವಿ. ಇಲ್ಲಿದು ವ್ಯೂ ಎಲ್ಲ ನೋಡಬೇಕು. ಆ ನೇಚರ್ ಮಧ್ಯದಲ್ಲಿ ಹೋಗುವಂಥದ್ದು, ವೆಹಿಕಲ್ಸ್ ಹೋಗುವಂಥದ್ದು, ಕ್ಯಾಮ್ ಶೂಟೆಲ್ಲ ತೆಗೆಯುವಾಗ ಅದೊಂದು ವೈಬೇ ಬೇರೆ. ನಾವೇನಂತ ಹೇಳಿದರೆ, ನಾನು ಇಲ್ಲಿಗೆ ತುಂಬ ಒಂದು 2-3 ಸತಿ ಏನೋ ಬಂದಿದ್ವಿ. ಫ್ಯಾಮಿಲಿ ಒಟ್ಟಿಗೆ ಫಸ್ಟ್ ಟೈಮ್ ಆಗಿರಬೇಕು. ಒಂದು ವ್ಯೂ ಪಾಯಿಂಟ್, ನಾನು ಹಾಗೆ ಹೇಳಿದೆ, ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ. ಅಲ್ಲಿ ಹೋಗಿ ನಿಮಗೆ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿಬೋದು. ಆನ್ ದ ವೇ ಈಗ ನಾವು ಆನ್ ದ ವೇ ಹೋಗ್ತಾ ಇದ್ವಿ. ಹೇಳಿದ್ರೆ ತುಂಬ ಮಂದಿ ನಮ್ಮ ಫ್ಯಾಮಿಲಿಯಲ್ಲಿರುವಂಥ ಕಸಿನ್ಸ್ ಎಲ್ಲರಿಗೂ ಡ್ಯೂಟಿ ಎಲ್ಲ ಇರುತ್ತೆ. ಹಾಗಾದರೆ ಇವತ್ತೇನೋ ಫ್ರೀ ಟೈಮ್ ಇತ್ತು. ಹಾಗಾದರೆ ಈಗ ಔಟಿಂಗ್ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಆಗ ಈ ನೇಚರ್ ನಾನು ಹಾಗೆ ಹೇಳಿದಾಗೇ ಏನಂತೇಳಿದ್ರೆ ಅದು ಘಾಟ್ ವೈಬ್ ಆಗಿರುತ್ತೆ. ಅದೇ ರೀತಿ ಇಲ್ಲಿದು ಫಾಗಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಬೆಳಿಗ್ಗೆ ಏನು ಮಾಡಿದ್ವಿ, ಬಂದಿದ್ವಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋಣ ಅಂತೇಳಿ. ಆ ಫಾಗೆಲ್ಲ ನಿಮಗೆ ನೋಡ್ಬೋದು, ಆ ಒಂದು ವೈಬ್ ಕನೆಕ್ಟ್ ಆಗುತ್ತೆ. ಈಗೇನೆ ಒಂದು ಆ ವೈಬ್ ಕನೆಕ್ಟ್ ಆಗ್ತಾ ಉಂಟು. ಆ ಕಾಡ್ ಮಧ್ಯದಲ್ಲಿ ಹೋಗುವಂಥದ್ದು, ಆ ಕಾರ್ ಒಟ್ಟಿಗೆ ಅದೊಂದು ಫೀಲೇ ಬೇರೆ. ಹಾಗಾದರೆ ಈ ಹೋಗುವ ಸ್ಪೇಸಲ್ಲಿ ಒಂದು ವ್ಯೂ ಇದೆ, ಏನಂತೇಳಿ ಪಿಕ್ ತೆಗಿಬೋದು ನಿಮಗೆ ಅಂತ ಒಂದು ಸ್ಪೇಸ್ ಇದೆ. ಒಂದು ಟರ್ನಲ್ಲಿ ನಿಮಗೆಲ್ಲರೂ ಬಂದು ಏನು ಮಾಡೋದು, ಫ್ಯಾಮಿಲಿಯಲ್ಲಿ ಅದೊಂದು ಪಿಕ್ ತೆಗಿಬೋದು ಅಂತ ಒಂದು ಸ್ಪೇಸ್ ಇದು. ನಾನು ನಿಂತು ವೀಡಿಯೋಸ್ ಎಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಆ ವ್ಯೂ ನಿಮಗೆ ನೋಡ್ಬೋದು. ನಾನಿಲ್ಲಿ ಫುಲ್ ಕ್ಯಾಪ್ಚರ್ ವೀಡಿಯೋಸ್ ನಾನು ನಿಮಗೆ ತೋರಿಸ್ತೇನೆ. ಒಂದು ನಿಮಿಷ ನೋಡಿ, ಅಲ್ಲಿಂದ ಇಳಿದು ನಾನು ತೋರಿಸ್ತೇನೆ. ಇಲ್ಲಿ ನಿಮಗೆ ನಮ್ಮ ಶೂ ಕಲ್ತಾ ಇರ್ಬೋದು. ಇಲ್ಲಿ ನೋಡಿ ಕ್ಯಾಪ್ಚರ್ ವೀಡಿಯೋ, ಆ ಟರ್ನ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಇಲ್ಲೊಂದು ಸಣ್ಣ ನಿಮಗೇನು ಮಾಡ್ಬೋದು, ಬಂದು ಫೋಟೋಸ್ ತೆಗಿಬೋದು. ಆದರೆ ನಾವು 1-2-3 ಫೋಟೋಸ್ ಎಲ್ಲ ತೆಗಿದ್ವಿ. ಅಲ್ಲಿಂದ ನಾವು ಆನ್ ದ ವೇ ಮತ್ತೆ ಕೂಡ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಆ ಮಧ್ಯದಲ್ಲಿ ಹೋಗಿ ನಾನು ಹೇಳಿದಾಗನೇ ಆ ವೈಬೇ ಬೇರೆ. ಅದೇ ರೀತಿ ಕಾರಲ್ಲಿ ಸ್ವಲ್ಪ ಆಡ್ತಾ ಏನಂತೇಳಿ ಎಂಜಾಯ್ಮೆಂಟಲ್ಲಿ ನಮ್ಮ ಬ್ರದರೆಲ್ಲ ಸ್ವಲ್ಪ ಸಿಂಗರ್ಸ್ ಅವರೆಲ್ಲ ಹಾಡ್ತಾ ಇದ್ರು. ನೀವು ನೋಡ್ಬೋದು. ಹಾಗಾಗಿ ನಾವು ಈಗ ಬಿಸ್ಲೆ ವ್ಯೂ ಪಾಯಿಂಟ್ ತಲುಪಿದ್ವಿ. ನೀವು ಇಲ್ಲಿ ನೋಡ್ಬೋದು. ನಾನು ಹಾಗೆ ಹೇಳಿದಾಗನೇ ಕಟ್ ವೀಡಿಯೋಸ್ ಆಗಿರುತ್ತೆ, ಸಣ್ಣದಾಗಿರುವಂಥ ವೀಡಿಯೋ ಇದು. ಆಗ ನಾವು ಇಲ್ಲಿ ತಲುಪಿದ್ವಿ. ನಮ್ಮ ಕಸಿನ್ಸ್ ಎಲ್ಲ ಇದ್ದಾರೆ. ಅವತ್ತು ನಾವು ಬರುವಾಗ ಟಿಕೆಟ್ ಇರಲಿಲ್ಲ. ಇವತ್ತು ಈಗ ಟಿಕೆಟ್ ಏನಿದೆ ಓನ್ಲಿ 20 ರೂಪೀಸ್, ತುಂಬ ಇಲ್ಲ, ಪರ್ ಹೆಡ್ 20 ರೂಪೀಸ್ ಆಗಿರುತ್ತೆ. ಮತ್ತೊಂದು ಇಂಟ್ರೋ ಕೊಡ್ತಾ ಇದ್ದೀನಿ, ಮಾತ್ರ ನಾನು ಒನ್ ವಾಯ್ಸಲ್ಲಿ ಹಾಕ್ತಾ ಇರ್ತೀನಿ. ಒನ್ ವಾಯ್ಸಲ್ಲಿ ಹಾಕಿರುವಂಥದ್ದು ಅಲ್ಲಿ ನೋಡಿ. ಇಂಟ್ರೋಲ್ ಆಯಿತು, ನಾವು ಹೋಗ್ತಾ ಇದ್ವಿ. ತುಂಬ ಕ್ರೌಡ್ ಇತ್ತು. ನಾವು ಹೋಗೋ ಆ ಡೇಲಿ ಫುಲ್ ಕ್ರೌಡ್ ಇತ್ತು. ಇಲ್ಲಿ ನೋಡಿ, ಇಲ್ಲಿಂದ ನೀವು ಕಾಣ್ತಾ ಇರ್ಬೋದು ವೀಡಿಯೋದಲ್ಲಿ. ಹೋಗಿ ನೋಡೋಣ ಹೇಗಿದೆ ಅಂತೆ. ಅದೇ ರೀತಿ ಆ ಒಂದು ವಾಕಿಂಗ್ ಡಿಸ್ಟೆನ್ಸ್ ಅದರ ಕೂಡ ವೀಡಿಯೋಸ್ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಗ ನಾವೀಗ ಅಲ್ಲಿ ತಲುಪಿದ್ವಿ. ತುಂಬ ಕ್ರೌಡ್ ಇದೆ. ನಾನು ಹಾಗೆ ಹೇಳಿದಾಗೇ ಇಲ್ಲಿ ನೋಡಿ, ಮೇಲೆ ಹೋಗಿ ವೀಡಿಯೋಸ್ ಎಲ್ಲ ತೆಗಿಯೋಣ. ನಾನು ಹಾಗೆ ಹೇಳಿದಾಗೇ ಔಟ್ಸೈಡಿಯನ್ಸ್ ತುಂಬ ಮುಂಬೈನೆಲ್ಲ ಬಂದಿರುವಂಥ ಸ್ವಲ್ಪ ಟ್ರಾವೆಲರ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಅಲ್ಲಿ ನಾನು ಅವ್ರದ್ದು ಮಾತಾಡಿಸ್ಬೇಕಂತ ಪ್ಲ್ಯಾನಿಂಗ್ ನೋಡೋಣ, ಆದರೆ ಮಾತಾಡಿಸೋಣ. ಹಾಗಾದ್ರೆ ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವ್ಯೂ ನೋಡಿ, ವಾ ಏನು ಗಾಯ್ಸ್, ಏನು ನೋಡಲಿಕ್ಕೆ ಏನು ಚೆಂದ ಗೊತ್ತಾಯ್ತಾ. ಅಲ್ಲಿ ನೋಡಿ, ನಾವು ಕಸಿನ್ಸ್ ಎಲ್ಲ ಅಲ್ಲಿ ಸೇರಿದ್ವಿ ಒಂದು ಸೈಡಲ್ಲಿ. ಆ ವ್ಯೂ ಎಲ್ಲ ನೋಡ್ತಾ ಇದ್ದೀವಿ. ಆ ಫೀಲೇ ಬೇರೆ, ಕೂಲ್ ಕ್ಲೈಮೇಟ್. ನಾವಿಂದ ಕಾಮ್ ಆಗಿರ್ತೀವಿ. ನಮ್ಮ ತಲೆ ತುಂಬ ಸ್ಟ್ರೆಸ್ ಇರುತ್ತೆ. ಈ ವ್ಯೂ ಎಲ್ಲ ನೋಡುವಾಗ, ಈ ಟ್ರಿಪ್ಪಲ್ಲಿ ಹೋದಾಗ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ನಾವು ಹಾಗೆ ಹೇಳಿದಾಗ ಅದೇ ಡೌನ್ ಸ್ಪೇಸ್ ಇದೆ, ಅಲ್ಲಿ ಕೂತ್ಕೊಂಡು ಕೂಡ ನೀವೇನು ಮಾಡ್ಬೋದು, ವ್ಯೂ ನೋಡ್ಬೋದು. ಅದೇ ರೀತಿ ಒಂದು ಸೈಡಲ್ಲಿ ಬಿಸ್ಲೆ ಘಾಟ್ ಕುರಿತು ರೈಟಿಂಗ್ ಇದೆ, ಅದು ನೀವು ಓದಿ. ಅದರಲ್ಲಿ ಎಲ್ಲ ಆನ್ ಡೀಟೇಲ್ಸ್ ಇದೆ, ಎವ್ರಿ ಡೀಟೇಲ್ಸ್ ಇದೆ, ಪಿನ್ ಟು ಪಿನ್. ಈ ನೇಚರ್ ಮತ್ತು ಈ ಫಾಗ್ ಅದು ಮಿಕ್ಸ್ ಆದಾಗ ಅದು ವೈಬೇ ಬೇರೆ, ಕೂಲ್ ಆಗಿರುತ್ತೆ, ಕೂಲ್ ಆ್ಯಂಡ್ ಕಾಮ್. ನಾನು ಮತ್ತೇನಂತ ಹೇಳಿದರೆ, ಒಬ್ಬೊಬ್ಬರ ಹತ್ರ ಮಾತಾಡಿಸ್ಲಿಕ್ಕೆ ಅದು ಲೆಂತ್ ಆಗುತ್ತೆ ವೀಡಿಯೋ. ಸಣ್ಣದಾಗಿರುವಂಥ ವ್ಯೂ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ಫುಲ್ ಕ್ಯಾಪ್ಚರ್ ವೀಡಿಯೋಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ವ್ಯೂ ಇದು ಮತ್ತು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೇಕು. ತುಂಬ ಮಂದಿ ಫೋಟೋಸ್ ವೀಡಿಯೋಸಲ್ಲಿ ಎಡಿಕ್ಟ್ ಆಗಿರುತ್ತಾರೆ. ಅವರಿಗೆ ಮಸ್ಟ್ ಬರಬೇಕಾದ ಒಂದು ಸ್ಪೇಸ್ ಇದು. ನಾನು ಕೂಡ 1-2 ರೀಲ್ಸ್ ತೆಗಿಯೋಣ ಅಂತ ಇಲ್ಲಿ SRK ಟೈಪಲ್ಲಿ ಒಂದು ರೀಲ್ ಮಾಡೋಣ ಅಂತ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾವು ವ್ಯೂ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಹಾಗಾಗಿ ಅದೇ ರೀತಿ ನಾನು ಕೆಳಗೆ ಸ್ಪೇಸ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿಯ ವೀಕೆಲ್ಲ ತೆಗಿತಾ ಇದ್ದಾರೆ. ಕೆಳಗೆ ಸ್ಪೇಸ್ ಇದೆ, ಹೋಗ್ಬೋದು ನಡ್ಕೊಂಡು. ನಾನು ಹಾಗೆ ಹೇಳಿದಾಗ ಇಲ್ಲಿ ನೋಡಿ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ.
ಒಂದು 2-3 ರೀಲ್ಸ್ ಎಲ್ಲ ತೆಗಿಬೇಕು ಅಂತೇಳಿ ಇಲ್ಲಿ ನೋಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರದರ್ ಹತ್ರ ಹೇಳ್ತಾ ಇದ್ದೀನಿ ವೀಡಿಯೋಸ್ ತೆಗೀರಿ ಅಂತೇಳಿ. ಇಲ್ಲಿ ನೋಡಿ ತೆಗೆದೆ ಒಂದು ಸೈಡಲ್ಲಿ. ನಾವು ಕೂಡ ಫ್ಯಾಮಿಲಿ ಕೂಡ ಸ್ವಲ್ಪ ಪಿಕ್ಕೆಲ್ಲ ತಗೊಂಡ್ವಿ ಅವೈದು ಫ್ಯಾಮಿಲಿಯಾಗಿ. ಮತ್ತೇನು ಅಂತಿಲ್ಲ, ನೀವು ಎಷ್ಟೇ ದುಡ್ಡು ಮಾಡಿ ಎಷ್ಟೇ ಏನು ಬೇಕಾದ್ರೂ ಮಾಡಿ, ನೀವು ಫ್ಯಾಮಿಲಿಗೆ ಒಂದು ಸ್ವಲ್ಪ ಒಂದು ಸಪ್ರೇಟ್ ಟೈಮಿಂಗ್ಸ್ ಕೊಡ್ಬೇಕು ಗೈಸ್. ಅದು ಒಂದು ಮೂಮೆಂಟ್ ಆಗಿರುತ್ತೆ. ತುಂಬ ಮಂದಿ ಎಷ್ಟೋ ದುಡ್ಡು ಮಾಡ್ತಾರೆ ಫ್ಯಾಮಿಲಿ ಬೇಕಾದರೆ, ಆದರೆ ಫ್ಯಾಮಿಲಿ ಒಟ್ಟಿಗೆ ಏನು ಟೈಮ್ ಸ್ಪೆಂಡ್ ಮಾಡಲ್ಲ. ದುಡ್ಡು ಮಾಡಿ ಏನು ಪ್ರಯೋಜನ ಇಲ್ಲ, ಎಂಜಾಯ್ಮೆಂಟ್ ತಗೊಳ್ಬೇಕು. ಅದೇ ರೀತಿ ನಾವು ಕೂಡ ಇಲ್ಲಿ ನೋಡಿ ನಾನು ಆಗಲಿದ್ದಾಗೇ ವೀಡಿಯೋಸ್ ಎಲ್ಲ ತೆಗಿತಾ ಇದ್ವಿ ಕಸಿನ್ಸ್ ಒಟ್ಟಿಗೆ. ಬ್ಯಾಕ್ ವ್ಯೂ ಎಲ್ಲ ತೆಗಿತಾರಲ್ಲ ರೀಲಲ್ಲಿ, ಹಾಗೇ ತೆಗಿತಾ ಇದ್ದೀನಿ ನಾನು. ಏನಂತಿಲ್ಲ ಹಾಗೆ ಸಾಗಿ ವ್ಯೂ ಮಾಡಿದ್ರೆ ಪರ್ಫೆಕ್ಟ್ ಆಗಿಲ್ಲ, ಮತ್ತೆ ಕೂಡ ವ್ಯೂ ತೆಗಿತಾ ಇದ್ದೀನಿ. ಹಾಗಾದರೆ ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ ಇಂಥ ಸ್ಪೇಸನ್ನು, ನೀವು ಕೂಡ ಎಂಜಾಯ್ ಮಾಡ್ಬೋದು. ಓನ್ಲಿ 20 ರೂಪೀಸ್ ಟಿಕೆಟು, ನಿಮಗೆ ತುಂಬ ಲಾಂಗ್ ಏನಾಗಲಿಕ್ಕೆ ಇಲ್ಲ. ಹಾಗಾದರೆ ನಾವು ಇಲ್ಲಿಂದ ವೈಂಡ್ ಅಪ್ ಮಾಡ್ತಾ ಇದ್ವಿ. ಇಟ್ಸ್ ಎಂಜಾಯ್ ಆಗಿತ್ತು, ಫುಲ್ ಎಂಜಾಯ್ ಸಣ್ಣದಾಗಿರುವಂಥ ವೀಡಿಯೋ. ಹಾಗಾದರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಾವು ಮತ್ತೆ ವೀಡಿಯೋ ತೆಗಿದ್ದೇವೆ. ಆದರೆ ಇವತ್ತಿದ್ದು ವ್ಯೂ ಇಷ್ಟ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.